ಆದೇಶದಂತೆ ಕರ್ನಾಟಕದಲ್ಲಿ 60% ಕನ್ನಡ ಬಳಕೆ ನಾಮಫಲಕ ಇರಬೇಕು. ಆದರೆ ಅನೇಕರು ಪಾಲಿಸುತ್ತಿಲ್ಲ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಾಹನದ ಮೂಲಕ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ಏನಾದರೂ ಫೆಬ್ರವರಿ 28ರ ಒಳಗೆ ಮಾತೃಭಾಷೆ ಬಳಕೆ ಮಾಡದಿದ್ದರೆ ನಮ್ಮ ಸಂಘಟನೆಯಿಂದ ಅಂಥ ಕಡೆ ಮಸಿ ಬೆಳೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆಯ ಕರವೇ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮು ಎಚ್ಚರಿಕೆ ನೀಡಿದರು. ಗೌರವಿಸಿದಂಗೆ, ನಮ್ಮ ತಾಯಿನ ಗೌರವಿಸಿದಂಗೆ, ಕನ್ನಡ ಭಾಷೆಯನ್ನು ಗೌರವಿಸಿ ಗೌರವಕ್ಕೆ ಧಕ್ಕೆ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿ ಏನು ಡಿಸೆಂಬರ್ 27ನೇ ತಾರೀಕು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ, ರಾಜಧಾನಿ ಬೆಂಗಳೂರಿನಲ್ಲಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಇರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಮೊದಲು ಪೂಜೆ ಸಲ್ಲಿಸಿ 60% ಕನ್ನಡ ಬಳಕೆ ಕಡ್ಡಾಯವಾಗಿ ಮಾಡಬೇಕು ಎನ್ನುವ ಬೃಹತ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ಕರವೇ ಕಾರ್ಯಕರ್ತರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಬೇಕು, ಕನ್ನಡಿಗನಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಅನ್ಯ ಭಾಷೆಗಳು ಕರ್ನಾಟಕಕ್ಕೆ ಬಂದರೂ ಸಹ ಇಲ್ಲಿ ಕನ್ನಡದ ಭಾಷೆಯಲ್ಲಿ ವ್ಯವಹರಿಸಬೇಕು. ನಮ್ಮ ತಾಯಿಯನ್ನ ಗೌರವಿಸಿದಾಗ ತಾಯಿ ಭುವನೇಶ್ವರಿ ಕನ್ನಡ ಭಾಷೆಯನ್ನ ಗೌರವಿಸಬೇಕು. ಕನ್ನಡಕ್ಕೆ ಏನಾದರೂ ಧಕ್ಕೆ ಬಂದಾಗ ನಮ್ಮ ವೇದಿಕೆ ಹೋರಾಟದಲ್ಲಿ ತೊಡಗಿದ್ದು, ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದು ಯಶಸ್ವಿಗೊಂಡಿದ್ದೇವೆ ಎಂದರು. ಈ ಹೋರಾಟಕ್ಕೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಒಳ್ಳೆ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದಲ್ಲಿರುವ ಅಂಗಡಿ, ಮಾಲ್ ಸೇರಿದಂತೆ ಎಲ್ಲ ಕಡೆ 100ಕ್ಕೆ 60% ಕನ್ನಡ ನಾಮಫಲಕಗಳಿರಬೇಕು ಎಂಬುದನ್ನು ಘೋಷಣೆ ಮಾಡಿದೆ. ಈಗಾಗಲೇ ಕರ್ನಾಟಕ ಸುಗ್ರೀವಾಜ್ಞೆ ಮಾಡಲಾಗಿತ್ತು. ವಿಧಾನಸೌಧದಲ್ಲೂ ಕೂಡ ಕನ್ನಡ ಭಾಷೆ ಕುರಿತು 60% ಅಳವಡಿಕೆಗೆ ಮಂಡನೆ ಮಾಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕ ವತಿಯಿಂದ ಈ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕರವೇ ಯುವ ಘಟಕದ ಜಿಲ್ಲಾಧ್ಯಕ್ಷ ಪ್ರೀತಮ್ ರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, ಕನ್ನಡ ಭಾಷೆ ವಿಚಾರದಲ್ಲಿ ಏನಾದರೂ ಧಕ್ಕೆಯಾದಾಗ ಕರವೇ ಸಂಘಟನೆ ಮುಂಚೂಣಿಯಲ್ಲೇ ನಿಂತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿದೆ. ರಾಜ್ಯ ಯಾವ ಭಾಗದಲ್ಲಿ ಆಗಿರಲಿ ಕಡ್ಡಾಯವಾಗಿ 60% ನಾಮಫಲಕ ಇತರೆ ಎಲ್ಲ ಕಡೆ ಕನ್ನಡ ಬಳಕೆ ಇರಬೇಕು ಎಂದು ಆದೇಶವಿದ್ದರೂ ಕೂಡ ಅನೇಕರು ಅನುಸರಿಸುತ್ತಿಲ್ಲ, ಆಂಗ್ಲ ಪದವನ್ನೇ ಬಳಕೆ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಹಿಂದೆ ಕನ್ನಡ ಭಾಷೆ ಬಳಕೆ ಮಾಡುವಂತೆ ಪ್ರತಿ ಅಂಗಡಿ ಮುಂಗಟ್ಟು ಬಳಿ ಹೋಗಿ ಗುಲಾಬಿ ನೀಡುವುದರ ಮೂಲಕ ಮನವಿ ಮಾಡಿಕೊಂಡಿದ್ದು, ಆದರೆ ಇದುವರೆಗೂ ಇಂಗ್ಲಿಷ್ ಪದವನ್ನು ಬದಲಾಯಿಸಿರುವುದಿಲ್ಲ ಎಂದು ಹೇಳಿದರು. ಈ ರ್ಯಾಲಿ ಮೂಲಕ ಮನವಿ ಮಾಡಲಾಗುತ್ತಿದ್ದು, ಫೆಬ್ರವರಿ 27ರ ಒಳಗೆ ಕನ್ನಡ ನಾಮಫಲಕ ಹಾಕುವಂತೆ ಸರ್ಕಾರವೇ ಗಡುವು ಕೊಡಲಾಗಿದ್ದು, ಫೆಬ್ರವರಿ 28 ತಾರೀಕು ಪ್ರತಿ ಕಡೆಯೂ 60% ಕನ್ನಡ ಬಳಕೆ ಇರಬೇಕೆಂದು ಸೂಚನೆ ನೀಡಿದ್ದು, ಏನಾದರೂ ನಮ್ಮ ಭಾಷೆ ಬಳಕೆ ಮಾಡದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ಹೋರಾಟದ ಮೂಲಕ ಯಾರ್ಯಾರು ಇಂಗ್ಲಿಷ್ ನಾಮಫಲಕ ಹಾಕಿದ್ದಾರೆ ಅದಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಾಗುವುದು. ಈಗಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆ ಆಯುಕ್ತರು ಇರಬಹುದು ಕೂಡಲೇ ಗಮನ ನೀಡಿ ಯಾರ್ಯಾರು ಕನ್ನಡ ಭಾಷೆಯನ್ನು ಕಡೆಗಣಿಸುತ್ತಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಬೇಕು. ಜೊತೆಗೆ ಅವರ ವ್ಯವಹಾರಕ್ಕೆ ನೀಡಲಾಗಿರುವ ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತನುಗೌಡ, ನಗರಾಧ್ಯಕ್ಷ ಶಿವಕುಮಾರ್, ತಾಲೂಕು ಅಧ್ಯಕ್ಷ ಶಿವಣ್ಣಗೌಡ, ಅಭಿಗೌಡ, ತೌಫಿಕ್, ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ, ಸಮೀರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 27ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿ ಹೋರಾಟವನ್ನು ಮಾಡಿ ಬೆಂಗಳೂರಿನಲ್ಲಿ ಯಶಸ್ವಿಯಾದ ತಕ್ಷಣವೇ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಇವತ್ತು 60% ಕರ್ನಾಟಕದಲ್ಲಿ ಯಾರೇ ವ್ಯಾವಹಾರಿಕವಾಗಿ ಮಾಲ್ಗಳಿರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ಕನ್ನಡ ಕಡ್ಡಾಯ ನಾಮಫಲಕಗಳನ್ನು ಹಾಕಬೇಕು ಅಂತೇಳಿ 60%ನ್ನು ಘೋಷಣೆ ಮಾಡಿದೆ. ಈಗಾಗಲೇ ಕರ್ನಾಟಕ ಸುಗ್ರೀವಾಜ್ಞೆಯನ್ನು ಮಾಡಿತ್ತು ಸರ್ಕಾರ. ಹಾಗಾಗಿ ವಿಧಾನಸೌಧದಲ್ಲೂ ಸಹ ಮಂಡನೆ ಮಾಡಿದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟು ಮಾಲೀಕರು ಕನ್ನಡದ ನಾಮಫಲಕಗಳನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪಡ್ತಾ ಇದ್ವಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಾಥಾನು ಸಹ ಹಮ್ಮಿಕೊಂಡಿದ್ದೀವಿ ಹಾಸನ ಜಿಲ್ಲೆಯಲ್ಲಿ. ಈಗ ಜಾಥಾ ಪ್ರಾರಂಭ ಆಗ್ತಾ ಇದೆ. ಇದು 21ನೇ ತಾರೀಕು ಬೆಂಗಳೂರಲ್ಲಿ ಏನಿದೆ ರ್ಯಾಲಿ? ಏನು ರ್ಯಾಲಿ? ಎಲ್ಲಿ ಸೇರ್ತೀರಾ? ಡಿಸೆಂಬರ್ 28ನೇ ತಾರೀಕು 27-28ನೇ ತಾರೀಕು ಆಗೋಯ್ತದು. ಅದರ ನಂತರ ಇವತ್ತು ಆ ಯಶಸ್ಸು ಆದ್ಮೇಲೆ ಇವಾಗ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಜಯ ಸಿಕ್ಕಿದೆ. ಅದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಎಲ್ಲ ಕನ್ನಡಿಗರು ಸಹ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಹೆಸರು ಸೀತಾರಾಮ್ ಅಂತ, ಜಿಲ್ಲಾ ಉಪಾಧ್ಯಕ್ಷ.